ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇತ್ತೀಚೆಗೆ ಒಂದು ಮದುವೆ ವೀಕ್ ಬ್ಯಾಕ್ ಪಿಕಾಕ್ ಗ್ರೋ ಅಂತ ಹೆಸರುಘಟ್ಟ ರೋಡು ಯಲಹಂಕದಲ್ಲಿರೋದು, ಅಲ್ಲಿ ವೆಡ್ಡಿಂಗ್ ವೆನ್ಯೂ ಹೋಗಿದ್ದೆ. ಮದುವೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಮಾಡಿದ್ದು. ಅದಕ್ಕೆ ಸುಮ್ಮನೆ ಅಲ್ಲಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್, ನಾನು ಹುಡುಗಿದೇನು ತೆಗಿಲಿಲ್ಲ, ಯಾಕೆ ವಿತೌಟ್ ದೇರ್ ಪರ್ಮಿಷನ್ ಅಂತ. ಜಸ್ಟ್ ನೋಡಿ, ಇಲ್ಲಿ ಮದುವೆ ಮಂಟಪ ಕೂತ್ಕೊಳ್ಳಿಕ್ಕೆ ಈ ರೀತಿ ಅರೇಂಜ್ ಮಾಡಿದರು. ಈ ಅಲ್ಲಿ ಕೂತ್ಕೊಳ್ಳೋಕ್ಕಿಂತ ಜನ ಇಡೀ ಎಲ್ಲ ಜಾಗದಲ್ಲಿ ರೆಸಾರ್ಟ್ ಫುಲ್ಲು ಎಲ್ಲ ಕಡೆನೂ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇದು ನೋಡಿ, ಫಸ್ಟು ಇಲ್ಲಿ ಒಂದು ಲಾನ್ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಆ ವೆಡ್ಡಿಂಗ್ ವೆನ್ಯೂ ಮಂಟಪದಿಂದ ಈಚೆ ಬಂದರೆ ಇರುತ್ತೆ, ಅಲ್ಲೇ ಡೈನಿಂಗ್ ಹಾಲು ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಈ ಕಡೆ ಬಂದರೆ ನೋಡಿ, ಇಲ್ಲೆಲ್ಲ ಕೊಳಗಳು, ಜನ ಎಲ್ಲ ಅಲ್ಲಿ ಕೂತ್ಕೊಂಡು ಫೋಟೋಸ್ ತೆಕ್ಕೊಳ್ಳೋದು, ಅದಕ್ಕೆಲ್ಲ ತುಂಬ ಆ ಥರ ಇಷ್ಟಪಡೋರಿಗೆ ತುಂಬ ಜಾಗಗಳು ಚೆನ್ನಾಗಿದೆ. ತೊಟ್ಲು ಆ ಥರ ಹಾಕಿದ್ದಾರೆ. ಎಲ್ಲ ಕಡೆನೂ ಒಟ್ಟಿನಲ್ಲಿ ಜನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇಷ್ಟ ಆಯಿತು ನೋಡಿ. ಇಲ್ಲಿ ತೊಟ್ಲು ಇದೆ. ಒಂಥರ ಬೇರೆ ಥರ ಅನ್ನಿಸ್ತು. ನಾವು ಮಾಮೂಲಿ ಚೈಲ್ಡ್ ಪ್ಲೇಯಲ್ಲಿಗಿಂತ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಜಸ್ಟ್ ಅದು ಹೊಸದಾಗಿ ಹೋಗಿದ್ನಲ್ಲ, ಅದಕ್ಕೋಸ್ಕರ ಕೆಲವು ಕ್ಲಿಪ್ಪಿಂಗ್ಸ್ನ ಹೀಗೆ ತಗೊಂಡು ಬಂದೆ ಅಷ್ಟೇ. ಈ ಕಡೆ ಈ ಜಾಗ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಅಲ್ಲೂ ಹಾಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಒಂಥರ ಹಳೇ ಒಂದು ಇದ್ರ ಥರ, ಏನೋ ಒಂಥರ ಇದ್ರ ಕ್ಲಾಸಿಕ್ ಆಗಿತ್ತು ಈ ಜಾಗ. ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಇಲ್ಲೂ ಹಾಗೆ ಜನಗಳೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ತಾ ಇದ್ರು. ಈ ಕಡೆ ಎಲ್ಲ ನಾನು ಅಲ್ಲಿ ತೆಕ್ಕೊಳ್ಳಿಲ್ಲ. ಈಚೆ ಎಲ್ಲ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಉಳ್ಕೊಳ್ಳಿಕ್ಕೆ ಎಲ್ಲ ಇರೋರಿಗೆ. ಇದರಿಂದ ಆ ಕಡೆ ಪಕ್ಕದಲ್ಲಿ ಬರುತ್ತೆ. ಇಲ್ಲಿಂದ ಹೊರಗಡೆ ಹೋಗೋ ಎಂಟ್ರೆನ್ಸ್ ಇದೆ. ಅಲ್ಲೂ ಒಂದು ಫೌಂಟೇನ್ ಥರ ತುಂಬ ಚೆನ್ನಾಗಿತ್ತು. ನೈಟಾಗಿ ನಾನು ಹಿಂದಿನ ದಿನ ಹೋಗಲಿಲ್ಲ, ರಿಸೆಪ್ಷನ್ ಸಹ ಇತ್ತು, ಹೋಗಿರಲಿಲ್ಲ. ಹೋಗಿದ್ರೆ ಆ ಲೈಟ್ಸು ಇದರಲ್ಲಿ ಅರೇಂಜ್ಮೆಂಟಲ್ಲಿ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ನಾನು ಮದುವೆಗೆ ಮಾತ್ರ ಬೆಳಿಗ್ಗೆ ಹೋದ್ನಲ್ಲ, ಆವಾಗಿನ ಮಾತ್ರ ತೊಗೊಂಡಿದ್ದೆ ಅಷ್ಟೆ. ಎನಿಹೌ ತುಂಬ ಚೆನ್ನಾಗಿದೆ. ನೀವು ಸಹ ಖಂಡಿತ ವಿಸಿಟ್ ಮಾಡಿ ಇಲ್ಲಿಗೆ.